ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡಿ, ಕೋರ್ಟ್ ಆದೇಶದಂತೆಯೇ ಸರ್ಕಾರಿ ಜಾಗದಲ್ಲಿದ್ದಂತಹ ಮನೆಯನ್ನ ತೆರವು ಮಾಡುವಂತಹ ಸಂದರ್ಭದಲ್ಲಿ ಹೈ ಡ್ರಾಮಾವೇ ಕ್ರಿಯೇಟ್ ಆಗಿದೆ. ಕೋರ್ಟ್ ಆದೇಶ ಕೊಟ್ಟಿತ್ತು, ಸರ್ಕಾರಿ ಜಾಗದಲ್ಲಿದ್ದ ಮನೆಯನ್ನ ತೆರವು ಮಾಡಿ ಅಂತೇಳಿ. ಆದೇಶದ ಮೇರೆಗೆ ತೆರವು ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ಕುಟುಂಬಸ್ಥರು ಹೈ ಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲಿ ನಡೆದಿರೋ ಘಟನೆ ಇದು ಅಂತಂದ್ರೆ ಚಾಮರಾಜನಗರದ ಸೋಮಣ್ಣ ಲೇಔಟ್ ಮನೆ ತೆರವು ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಆದ್ರೆ ಕೋರ್ಟ್ ಆದೇಶ ಇದೆ, ಏನ್ ಮಾಡೋದು? ಕುಟುಂಬಸ್ಥರನ್ನ ವಶಕ್ಕೆ ಪಡೆದು ಮನೆ ತೆರವು ಕಾರ್ಯವನ್ನ ಮಾಡೋದಕ್ಕೆ ಮುಂದಾದ್ರು. ಮನೆ ಕಳ್ಕೊಂಡವರಿಗೆ ನಗರಸಭೆಯಿಂದ ಉಚಿತ ಮನೆಯನ್ನ ಕೊಡೋ ಭರವಸೆ ಸಿಗ್ತಾ ಇದೆ. ಉಚಿತವಾಗಿ ಮನೆ ನಿರ್ಮಿಸಿಕೊಡೋದಾಗಿ ಭರವಸೆ ಕೊಡಲಾಗ್ತಾ ಇದೆ. ಚಾಮರಾಜನಗರ ತಹಸೀಲ್ದಾರ್ ಈ ಒಂದು ಭರವಸೆಯನ್ನ ಕೊಡ್ತಾ ಇರೋದು. ಮನೆ ಕಳ್ಕೊಂಡವರು ಬಾಡಿಗೆ ಮನೆಗಳಿಗೆ ಶಿಫ್ಟ್ ಮಾಡಿಸಿದ್ದಾರೆ ಈಗ ನಗರಸಭೆಯ ಅಧಿಕಾರಿಗಳವ್ರನ್ನ. ಮನೆ ಬಾಡಿಗೆಯನ್ನೂ ಕೂಡ ಪಾವತಿ ಮಾಡಲಿದೆ ಅಂತೆ ನಗರಸಭೆ. ನೋಡಿ, ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು, ಸರ್ಕಾರಿ ಜಾಗ ಅದನ್ನ ತೆರವು ಮಾಡಿಸಿ ಅಂತ ಹೇಳಿ. ಆ ಆದೇಶದ ಮೇರೆಗೆ ತೆರವು ಮಾಡೋಕೆ ಬಂದಾಗ ಕುಟುಂಬಸ್ಥರು ಹೈ ಡ್ರಾಮಾವನ್ನೇ ಕ್ರಿಯೇಟ್ ಮಾಡ್ತಾರೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಾಗರ್, ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಸಾಗರ್, ಸದ್ಯ ಸೋಮಣ್ಣ ಲೇಔಟ್ನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಅಲ್ಲಿನ ಜನರ ಅಳನೇನು? ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ಶರತ್, ಇದು ನಿಜಕ್ಕೂ ಕೂಡ ಏನಂದ್ರೆ ಕಳೆದ ಸುಮಾರು ಒಂದು 10-15 ವರ್ಷಗಳಿಂದ ಕೂಡ ಈ ಒಂದು ಸೋಮಣ್ಣ ಲೇಔಟ್ಗೆ ರಸ್ತೆ ಇಲ್ಲದಾಗಿರುತ್ತೆ. ಇಲ್ಲಿನ ಸುಮಾರು ಸಾವಿರಾರು ಜನರು ಈ ಒಂದು ಲೇಔಟ್ ನಲ್ಲಿ ವಾಸ್ತವನ್ನ ಇರ್ತಾರೆ. ಆದ್ರೆ ಏನು 15 ವರ್ಷಗಳಿಂದಲೂ ಕೂಡ ರಸ್ತೆ ಸಂಪರ್ಕ ಸರಿಯಾದ ರೀತಿ ಇಲ್ಲದ ಹಿನ್ನೆಲೆಯಲ್ಲಿ ಏನೋ ಕೋರ್ಟ್ ನ ಮೊರೆ ಹೋಗ್ತಾರೆ. ಅಂದ್ರೆ ಆ ಒಂದು ರಸ್ತೆ ಏನಿದೆ, ಆ ಒಂದು ರಸ್ತೆಯಲ್ಲಿ ಒಂದು ಗೃಹವನ್ನ ನಿರ್ಮಾಣ ಮಾಡಿಕೊಂಡು ಸಿದ್ದಯ್ಯ ಮತ್ತು ಕುಟುಂಬಸ್ಥರು ವಾಸವಾಗಿರ್ತಾರೆ. ಅದನ್ನ ತೆರವು ಮಾಡಿಕೊಟ್ಟು ಜೊತೆಗೆ ನಮ್ಗೆ ರಸ್ತೆಯನ್ನ ಬಿಡಿಸ್ಕೊಡ್ಬೇಕು ಎನ್ನುವ ರೀತಿಯಲ್ಲಿ ಕೋರ್ಟ್ಗೆ ದಾವೆಯನ್ನ ಹೂಡಿದಂತಹ ಸೋಮಣ್ಣ ಲೇಔಟ್ ಜನರು ದಾವೆಯನ್ನ ಹೂಡಿರ್ತಾರೆ. ಇದರ ಪರಿಣಾಮವಾಗಿ ನಿನ್ನೆ ಕೋರ್ಟ್ ಇಂದ ಆದೇಶ ಆಗಿರುವಂತದ್ದು ಏನಂದ್ರೆ ಆ ಒಂದು ಸ್ಥಳವನ್ನ ಏನೋ ಅಂದ್ರೆ ಆ ನಿವೇಶನವನ್ನ ಖಾಲಿ ಮಾಡಿ ಅಲ್ಲಿ ರಸ್ತೆಯನ್ನ ಮಾಡ್ಕೊಡ್ಬೇಕು ಎಂದು ಅಲ್ಲಿನ ಅಧಿಕಾರಿಗಳಿಗೆ ಸೂಚನೆಯನ್ನ ಕೋರ್ಟ್ ನೀಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳು ಮತ್ತು ತಹಸೀಲ್ದಾರರು, ನಗರಸಭಾ ಆಡಳಿತ ಎಲ್ಲವೂ ಕೂಡ ಹೋಗಿ ಆ ಒಂದು ಜಾಗದಲ್ಲಿ ಈಗಾಗಲೇ ರಸ್ತೆಯನ್ನು ಕೂಡ ನಿರ್ಮಾಣವನ್ನ ಮಾಡಿಕೊಟ್ಟಿರುವಂತದ್ದು, ಅಲ್ಲಿನ ಮನೆಯನ್ನು ಕೂಡ ತೆರವು ಮಾಡಿರುವಂತದ್ದು. ಥ್ಯಾಂಕ್ ಯು ಸಾಗರ್, ಡೀಟೇಲ್ಸ್ಗಾಗಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡಿ, ಕೋರ್ಟ್ ಆದೇಶದಂತೆಯೇ ಸರ್ಕಾರಿ ಜಾಗದಲ್ಲಿದ್ದಂತಹ ಮನೆಯನ್ನ ತೆರವು ಮಾಡುವಂತಹ ಸಂದರ್ಭದಲ್ಲಿ ಹೈ ಡ್ರಾಮಾವೇ ಕ್ರಿಯೇಟ್ ಆಗಿದೆ. ಕೋರ್ಟ್ ಆದೇಶ ಕೊಟ್ಟಿತ್ತು, ಸರ್ಕಾರಿ ಜಾಗದಲ್ಲಿದ್ದ ಮನೆಯನ್ನ ತೆರವು ಮಾಡಿ ಅಂತೇಳಿ. ಆದೇಶದ ಮೇರೆಗೆ ತೆರವು ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ಕುಟುಂಬಸ್ಥರು ಹೈ ಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲಿ ನಡೆದಿರೋ ಘಟನೆ ಇದು ಅಂತಂದ್ರೆ ಚಾಮರಾಜನಗರದ ಸೋಮಣ್ಣ ಲೇಔಟ್ ಮನೆ ತೆರವು ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಆದ್ರೆ ಕೋರ್ಟ್ ಆದೇಶ ಇದೆ, ಏನ್ ಮಾಡೋದು? ಕುಟುಂಬಸ್ಥರನ್ನ ವಶಕ್ಕೆ ಪಡೆದು ಮನೆ ತೆರವು ಕಾರ್ಯವನ್ನ ಮಾಡೋದಕ್ಕೆ ಮುಂದಾದ್ರು. ಮನೆ ಕಳ್ಕೊಂಡವರಿಗೆ ನಗರಸಭೆಯಿಂದ ಉಚಿತ ಮನೆಯನ್ನ ಕೊಡೋ ಭರವಸೆ ಸಿಗ್ತಾ ಇದೆ. ಉಚಿತವಾಗಿ ಮನೆ ನಿರ್ಮಿಸಿಕೊಡೋದಾಗಿ ಭರವಸೆ ಕೊಡಲಾಗ್ತಾ ಇದೆ. ಚಾಮರಾಜನಗರ ತಹಸೀಲ್ದಾರ್ ಈ ಒಂದು ಭರವಸೆಯನ್ನ ಕೊಡ್ತಾ ಇರೋದು. ಮನೆ ಕಳ್ಕೊಂಡವರು ಬಾಡಿಗೆ ಮನೆಗಳಿಗೆ ಶಿಫ್ಟ್ ಮಾಡಿಸಿದ್ದಾರೆ ಈಗ ನಗರಸಭೆಯ ಅಧಿಕಾರಿಗಳವ್ರನ್ನ. ಮನೆ ಬಾಡಿಗೆಯನ್ನೂ ಕೂಡ ಪಾವತಿ ಮಾಡಲಿದೆ ಅಂತೆ ನಗರಸಭೆ. ನೋಡಿ, ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು, ಸರ್ಕಾರಿ ಜಾಗ ಅದನ್ನ ತೆರವು ಮಾಡಿಸಿ ಅಂತ ಹೇಳಿ. ಆ ಆದೇಶದ ಮೇರೆಗೆ ತೆರವು ಮಾಡೋಕೆ ಬಂದಾಗ ಕುಟುಂಬಸ್ಥರು ಹೈ ಡ್ರಾಮಾವನ್ನೇ ಕ್ರಿಯೇಟ್ ಮಾಡ್ತಾರೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಾಗರ್, ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಸಾಗರ್, ಸದ್ಯ ಸೋಮಣ್ಣ ಲೇಔಟ್ನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಅಲ್ಲಿನ ಜನರ ಅಳನೇನು? ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ಶರತ್, ಇದು ನಿಜಕ್ಕೂ ಕೂಡ ಏನಂದ್ರೆ ಕಳೆದ ಸುಮಾರು ಒಂದು 10-15 ವರ್ಷಗಳಿಂದ ಕೂಡ ಈ ಒಂದು ಸೋಮಣ್ಣ ಲೇಔಟ್ಗೆ ರಸ್ತೆ ಇಲ್ಲದಾಗಿರುತ್ತೆ. ಇಲ್ಲಿನ
ಸುಮಾರು ಸಾವಿರಾರು ಜನರು ಈ ಒಂದು ಲೇಔಟ್ ನಲ್ಲಿ ವಾಸ್ತವನ್ನ ಇರ್ತಾರೆ. ಆದ್ರೆ ಏನು 15 ವರ್ಷಗಳಿಂದಲೂ ಕೂಡ ರಸ್ತೆ ಸಂಪರ್ಕ ಸರಿಯಾದ ರೀತಿ ಇಲ್ಲದ ಹಿನ್ನೆಲೆಯಲ್ಲಿ ಏನೋ ಕೋರ್ಟ್ ನ ಮೊರೆ ಹೋಗ್ತಾರೆ. ಅಂದ್ರೆ ಆ ಒಂದು ರಸ್ತೆ ಏನಿದೆ, ಆ ಒಂದು ರಸ್ತೆಯಲ್ಲಿ ಒಂದು ಗೃಹವನ್ನ ನಿರ್ಮಾಣ ಮಾಡಿಕೊಂಡು ಸಿದ್ದಯ್ಯ ಮತ್ತು ಕುಟುಂಬಸ್ಥರು ವಾಸವಾಗಿರ್ತಾರೆ. ಅದನ್ನ ತೆರವು ಮಾಡಿಕೊಟ್ಟು ಜೊತೆಗೆ ನಮ್ಗೆ ರಸ್ತೆಯನ್ನ ಬಿಡಿಸ್ಕೊಡ್ಬೇಕು ಎನ್ನುವ ರೀತಿಯಲ್ಲಿ ಕೋರ್ಟ್ಗೆ ದಾವೆಯನ್ನ ಹೂಡಿದಂತಹ ಸೋಮಣ್ಣ ಲೇಔಟ್ ನ ಜನರು ದಾವೆಯನ್ನ ಹೂಡಿರ್ತಾರೆ. ಇದರ ಪರಿಣಾಮವಾಗಿ ನಿನ್ನೆ ಕೋರ್ಟ್ ಇಂದ ಆದೇಶ ಆಗಿರುವಂತದ್ದು ಏನಂದ್ರೆ ಆ ಒಂದು ಸ್ಥಳವನ್ನ ಏನೋ ಅಂದ್ರೆ ಆ ನಿವೇಶನವನ್ನ ಖಾಲಿ ಮಾಡಿ ಅಲ್ಲಿ ರಸ್ತೆಯನ್ನ ಮಾಡ್ಕೊಡ್ಬೇಕು ಎಂದು ಅಲ್ಲಿನ ಅಧಿಕಾರಿಗಳಿಗೆ ಸೂಚನೆಯನ್ನ ಕೋರ್ಟ್ ನೀಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳು ಮತ್ತು ತಹಸೀಲ್ದಾರರು, ನಗರಸಭಾ ಆಡಳಿತ ಎಲ್ಲವೂ ಕೂಡ ಹೋಗಿ ಆ ಒಂದು ಜಾಗದಲ್ಲಿ ಈಗಾಗಲೇ ರಸ್ತೆಯನ್ನು ಕೂಡ ನಿರ್ಮಾಣವನ್ನ ಮಾಡಿಕೊಟ್ಟಿರುವಂತದ್ದು, ಅಲ್ಲಿನ ಮನೆಯನ್ನು ಕೂಡ ತೆರವು ಮಾಡಿರುವಂತದ್ದು. ಶರತ್. ಥ್ಯಾಂಕ್ ಯು ಸಾಗರ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.